Your attitude to sin is what God looks at. ನಿಮಗೆ ಪಾಪದ ಮೇಲೆ ಇರುವಂಥ ಮನೋಭಾವ ಏನಿದೆ ಅದನ್ನು ದೇವರು ನೋಡ್ತಾರೆ. Jesus hated sin. ಯೇಸು ಸ್ವಾಮಿ ಪಾಪವನ್ನು ಹಗೆ ಮಾಡಿದರು. Do you know it says that in Hebrews chapter 1 ಇಬ್ರಿಯ 1ರಲ್ಲಿ ಆ ವಚನ ಇದೆ ಗೊತ್ತಾ ನಿಮಗೆ? and verse 9. 1:9 It's written about Jesus in Hebrews 1:9. ಇಬ್ರಿಯ 1:9 ಹೀಗೆ ಬರೆಯಲ್ಪಟ್ಟಿದೆ. You have loved righteousness and hated sin. ನೀನು ಧರ್ಮವನ್ನು ಪ್ರೀತಿಸಿದ್ದಿ, ಅಧರ್ಮವನ್ನು ದ್ವೇಷಿಸಿದ್ದಿ. And if this Jesus is living in your heart, ಈ ಒಂದು ಯೇಸು ನಿಮ್ಮ ಹೃದಯದಲ್ಲಿ ಜೀವಿಸ್ತಾ ಇದ್ದಾರೆ, he will make you love righteousness and hate sin. ನೀತಿಯನ್ನು ಪ್ರೀತಿಸಿ ಪಾಪವನ್ನು ದ್ವೇಷಿಸೋ ಹಾಗೆ ಮಾಡ್ತಾರೆ ಅವರು. He will always be saying to you, ಅವ್ರು ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತಾರೆ, in your conscience, ನಿಮ್ಮ ಮನಸಾಕ್ಷಿನಲ್ಲಿ, love righteousness, ನೀನು ನೀತಿಯನ್ನ ಪ್ರೀತಿಸು, sin. ಪಾಪವನ್ನು ದ್ವೇಷಿಸು ಅಂತ. When the devil tempts you to do something wrong, ಸೈತಾನನು ಏನೋ ಒಂದು ತಪ್ಪು ಮಾಡಲಿಕ್ಕೆ ಪ್ರೇರೇಪಿಸಿದ್ರೆ, the spirit of Christ inside you will say, hate that, don't do that. ಪವಿತ್ರಾತ್ಮನು ನಿಮ್ಮಲ್ಲಿರುವಂಥವ್ರು ಹೇಳ್ತಾರೆ ಅದನ್ನು ಹಾಗೆ ಮಾಡುವಂತ. He won't force you, ನಿಮಗೆ ಒತ್ತಾಯ ಮಾಡೋದಿಲ್ಲ, but he will speak to you. ನಿಮ್ಮಲ್ಲಿ ಮಾತಾಡ್ತಾರೆ. And all of you who are believers know that. ನೀವು ಎಲ್ಲ ವಿಶ್ವಾಸಿಗಳು ನಿಮಗೆ ಗೊತ್ತಿದೆ. Can you think back to some time in your life when you were tempted to do something wrong and your conscience said, no, don't do that, that is a sin? ಇಂದಿನ ದಿವಸಗಳಲ್ಲಿ ನೀವು ನೆನಪಿಸ್ಕೊಳ್ತೀರಾ, ನೀವು ಯಾವುದೋ ಒಂದು ತಪ್ಪು ಮಾಡಲಿಕ್ಕೆ ಶೋಧಿಸಲ್ಪಟ್ಟಾಗ ಪವಿತ್ರಾತ್ಮನು ನಿಮ್ಮ ಒಳಗಡೆ ಮನಸಾಕ್ಷಿ ಹೇಳಿದೆ ನೀವು ಮಾಡಬೇಡ ಅಂತ. You were going to sign some false statement and your conscience said, you can't sign that. ನೀವು ಯಾವುದೋ ಒಂದು ಸುಳ್ಳು ಪತ್ರವನ್ನು ಸಹಿ ಹಾಕಲು ಹೋದಾಗ ನಿಮ್ಮ ಮನಸಾಕ್ಷಿ ಹೇಳಿದೆ ಅದು ಮಾಡಬೇಡ ಅಂತ. Or in some situation to escape some problem you told a lie. ನೀವು ಯಾವುದೋ ಒಂದು ಪರಿಸ್ಥಿತಿನಲ್ಲಿ ತಪ್ಪಿಸಿಕೊಳ್ಳಲಿಕ್ಕೆ ಸುಳ್ಳು ಹೇಳಿದ್ದೀರಾ. Your conscience said, no, don't say that, that's a lie. ನೀವು ಹೇಳೋ ಸಮಯದಲ್ಲಿ ಮನಸಾಕ್ಷಿ ಹೇಳಿದೆ ಅದು ತಪ್ಪು, ಅದು ಮಾಡಬೇಡ. You told your conscience, keep quiet, I'm going to do it. ಆದರೆ ನೀವು ಮನಸಾಕ್ಷಿಗೆ ಹೇಳಿದಿರಾ ಸುಮ್ಮನೆ ಇರು ನಾನು ಮಾಡ್ತೀನಿ ಅಂತ ಹೇಳಿದ್ರಿ, and you told a lie. ಮತ್ತೆ ಸುಳ್ಳು ಹೇಳಿದ್ದೀರಾ. What will happen is, ಏನಾಗುತ್ತೆ ಅಂದ್ರೆ, keep on doing that, ನೀವು ಹಾಗೆ ಮಾಡ್ತಾನೇ ಇದ್ರೆ the voice of conscience will become softer, softer, softer. ನಿಮ್ಮ ಮನಸ್ಸಾಕ್ಷಿಯ ಸ್ವರ ಇನ್ನು ಮೆಲ್ಲಗಾಗ್ತಾ ಹೋಗುತ್ತೆ. After some time, ಸ್ವಲ್ಪ ಸಮಯದ ನಂತರ it will stop speaking altogether. ನಿಮ್ಮ ಹತ್ರ ಮಾತಾಡೋದನ್ನೇ ನಿಲ್ಲಿಸ್ಬಿಟ್ಟು, because you have killed it. ಯಾಕೆಂದ್ರೆ ಅದನ್ನ ಸಾಯಿಸಿಬಿಟ್ಟಿದ್ದೀರಾ. That is worse than cutting off your hand or pulling out your eyes. ನಿಮ್ಮ ಕಣ್ಣನ್ನು ತೆಗೆಯೋದಕ್ಕಿಂತ ಕೈಯನ್ನು ಕತ್ತರಿಸೋದಕ್ಕಿಂತ ಗಂಭೀರವಾದ the most valuable thing you have inside your body is your conscience. ನಿಮ್ಮ ಶರೀರದಲ್ಲಿ ಇರುವಂತ ಬಹಳ ಮೌಲ್ಯವಾದದ್ದು ಯಾವುದು ಅಂದ್ರೆ ನಿಮ್ಮ ಮನಸ್ಸು. People are so afraid, I must not get high blood pressure, I must not get diabetes, all these are things are dangerous for my body. ನನ್ನ ಶರೀರಕ್ಕೆ ಅಪಾಯಕರವಾದದ್ದು, ನನಗೆ BP ಹೆಚ್ಚಾಗಬಾರ್ದು, ಸಕ್ಕರೆ ಕಾಯಿಲೆ ಬರಬಾರದು ಅಂತ. But much worse than that is to kill your conscience. ಅದಕ್ಕಿಂತ ಬಹಳ ಗಂಭೀರವಾದದ್ದು ಮನಸಾಕ್ಷಿಯನ್ನು ಸಾಯಿಸಬಾರದು. You can have diabetes and blood pressure and cancer and still go to heaven. ನಿಮಗೆ ಆ ಒಂದು BP, ಸಕ್ಕರೆ ಕಾಯಿಲೆ, ಕ್ಯಾನ್ಸರ್ ಇದ್ರೂ ಕೂಡ ನೀವು ಸ್ವರ್ಗಕ್ಕೆ ಹೋಗಬಹುದು. But you won't go to heaven if you kill your conscience. ನಿಮ್ಮ ಮನಸಾಕ್ಷಿಯನ್ನು ಸಾಯಿಸಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ. You can be the healthiest person, you kill your conscience, you go to hell. ನಿಮಗೆ ಬಹಳ ಆರೋಗ್ಯ ಇರಬಹುದು, ಆದ್ರೆ ನಿಮ್ಮ ಮನಸಾಕ್ಷಿಯನ್ನು ಸಾಯಿಸಿದ್ರೆ ನೀವು ನರಕಕ್ಕೆ ಹೋಗ್ತೀರಾ. You know, the Bible says in 1 Samuel chapter 16, 1 ಸಾಮುವೇಲ 16ರಲ್ಲಿ ಹೀಗೆ ಹೇಳುತ್ತೆ. I'm trying to show you verses which you may not know well or other people have not shown you. ನಾನು ಯಾವುದನ್ನು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದ್ರೆ ನಿಮಗೆ ಇತರರು ತೋರಿಸದೇ ಇರುವಂತ ಸಾಧ್ಯತೆ ಇದೆ. But see this verse in 1 Samuel 16 verse 7. 1 ಸಾಮುವೇಲ 16:7ರಲ್ಲಿ ಬರೆದಿದೆ ಇದು. The last part of that verse. ಕಡೆಯ ಭಾಗ ಇಲ್ಲಿ 1 Samuel 16 verse 7. 1 ಸಾಮುವೇಲ 16:7ನೇ ವಚನ. God does not see as man sees. ಮನುಷ್ಯರಂತೆ ದೇವರು ಹೊರಗಿನ ತೋರಿಕೆಯನ್ನು ನೋಡುವುದಿಲ್ಲ. God does not see as man sees. ಮನುಷ್ಯ ನೋಡಿದಂತೆ ದೇವರು ನೋಡೋದಿಲ್ಲ. No. Man looks at the outward appearance. ಮನುಷ್ಯನು ಹೊರಗಿನ ತೋರಿಕೆಯನ್ನು ನೋಡ್ತಾನೆ. God looks at the heart. ಆದರೆ ದೇವರು ಹೃದಯವನ್ನು ನೋಡ್ತಾನೆ. See this big difference. ಇಲ್ಲಿ ವ್ಯತ್ಯಾಸವನ್ನು ನೋಡಿ. Man looks on the outside. ಮನುಷ್ಯ ಹೊರಗಿನ ಭಾಗವನ್ನು God looks at the heart. ದೇವರು ಹೃದಯವನ್ನು ನೋಡ್ತಾರೆ. Man sees, is the outside of the cup clean? ಮನುಷ್ಯನು ಕಪ್ಪಿನ ಈ ಪಾತ್ರೆಯ ಹೊರಭಾಗ ಶುದ್ಧವಾಗಿದೆಯಾ ಅಂತ. God sees, is the inside clean? ದೇವರು ನೋಡ್ತಾರೆ ಒಳಗಿನ ಭಾಗ ಶುದ್ಧವಾಗಿದೆಯಾ. That's what Jesus told the Pharisees. ಪರಿಸರಿಗೆ ಯೇಸು ಅದೇ ಹೇಳಿದ್ದು. You clean the outside of the cup. ನೀವು ಆ ಪಾತ್ರೆಯ ಹೊರಭಾಗವನ್ನು ಶುದ್ಧಿ ಮಾಡ್ತೀರಾ. For what? ಯಾಕೆ? To show people it's very clean. ಇತರರಿಗೆ ತೋರಿಸಲಿಕ್ಕೆ ಅದು ಶುದ್ಧವಾಗಿದೆ ಅಂತ. Inside is all dirty.
ಯಾಕೆಂದ್ರೆ ಒಳಗಡೆ ಅದು ಅಶುದ್ಧವಾಗಿದೆ. God is looking at the inside. ಆದ್ರೆ ದೇವರು ಒಳಭಾಗವನ್ನ ನೋಡ್ತಾ ಇದ್ದಾರೆ. Now many of you, almost all of you sitting here, you call yourself Christians. ನೀವು ಬಹಳಷ್ಟು ಜನ ಇಲ್ಲಿ ಕುಳಿತವರೆಲ್ಲ ಕ್ರೈಸ್ತರು ಅಂತ ಹೇಳ್ಕೊಂತೀರಾ ನೀವು. Many of you go to churches that say you must be born again. ನೀವು ಬಹಳಷ್ಟು ಜನ ಸಭೆಗೆ ಹೋಗ್ತೀರಾ, ಅಲ್ಲಿ ಹೊಸದಾಗಿ ಹುಟ್ಟಬೇಕು ಅಂತ ಹೇಳ್ತಾರೆ. And you are proud of the fact that you go to a good church, not some dead church. ಸತ್ತ ಸಭೆಗೆ ಹೋಗೋದಿಲ್ಲ, ಒಳ್ಳೆಯ ಸಭೆಗೆ ಹೋಗ್ತೀನಿ ಅನ್ನೋದ್ರ ಬಗ್ಗೆ ಹೆಚ್ಚಳ ಪಡ್ತೀರಾ. And I'm sure many of you have got a good testimony before your fellow Christians. ನಾನು ನಂಬ್ತೀನಿ ನೀವು ನಿಮ್ಮ ಈ ಸುತ್ತಲೂ ಇರುವಂತ ಕ್ರೈಸ್ತರ ಮಧ್ಯದಲ್ಲಿ ನಿಮಗೆ ಒಳ್ಳೆ ಸಾಕ್ಷಿ, ಹೊರಗಿನ ಒಳ್ಳೆ ಸಾಕ್ಷಿ ಇದೆ ಅಂತ. You're not a murderer or a thief or adulterer or anything like that. ವ್ಯಭಿಚಾರಿ ಆಗ್ಲಿ, ಕೊಲೆ ಮಾಡಿದವರಾಗ್ಲಿ, ಕಳ್ಳತನ ಮಾಡಿದವರಾಗ್ಲಿ ಅಲ್ಲ ನೀವು. Because the outside of your cup is very clean. ಯಾಕೆಂದ್ರೆ ನಿಮ್ಮ ಬಟ್ಟಲಿನ ಹೊರಭಾಗ ಶುದ್ಧವಾಗಿದೆ. But have you understood that God does not see that? ನಿಮಗೆ ಅರ್ಥ ಆಗಿದೆಯಾ ದೇವರು ಅದನ್ನ ಮುಖ್ಯವಾಗಿ ನೋಡ್ತಾ ಇಲ್ಲ ಅಂತ? He sees the heart. ದೇವರು ಹೃದಯ ಭಾಗವನ್ನ ನೋಡ್ತಾ ಇದ್ದಾರೆ. And I want to ask you honestly, what is God seeing inside your heart right now? ನಾನು ಪ್ರಾಮಾಣಿಕವಾಗಿ ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ, ಇವಾಗ ದೇವರು ನಿಮ್ಮ ಹೃದಯದಲ್ಲಿ ಏನು ನೋಡ್ತಾ ಇದ್ದಾರೆ? What did he see inside your heart last week? ಕಡೆಯ ವಾರದಲ್ಲಿ ನಿಮ್ಮ ಹೃದಯದಲ್ಲಿ ದೇವರು ಏನು ನೋಡಿದ್ರು? Always remember this. ಯಾವಾಗಲೂ ಇದನ್ನ ನೆನಪಿಟ್ಕೊಳ್ಳಿ. Man looks on the outside. ಮನುಷ್ಯನು ಹೊರಭಾಗವನ್ನು ನೋಡ್ತಾನೆ. God looks at the heart. ದೇವರು ಒಳಭಾಗವನ್ನು, ಹೃದಯವನ್ನು ನೋಡ್ತಾನೆ. And if you want the approval of men, then you have to be very clean on the outside. ನಿಮಗೆ ಮನುಷ್ಯರ ಸಾಕ್ಷಿ ಮೆಚ್ಚುಗೆ ಬೇಕು ಅಂದ್ರೆ ನೀವು ಹೊರಗಿನ ಜೀವಿತ ಚೆನ್ನಾಗಿ ಇಟ್ಕೊಳ್ಳಿ. If you want the approval of God, ನಿಮಗೆ ದೇವರ ಮೆಚ್ಚುಗೆ ಬೇಕು ಅಂದ್ರೆ then you have to be careful about the inside. ನೀವು ಒಳಗಿನ ಜೀವಿತದ ಬಗ್ಗೆ ಗಂಭೀರವಾಗಿರಬೇಕು, ಜಾಗರೂಕವಾಗಿರಬೇಕು. It's like two different subjects in examination. ಇಲ್ಲಿ ಎರಡು ಪ್ರತ್ಯೇಕ ವಿಷಯಗಳು ಒಂದು ಪರೀಕ್ಷೆಯಲ್ಲಿರೋ ಹಾಗೆ. Okay, mathematics and science. ಒಂದು ಗಣಿತ ಮತ್ತು ವಿಜ್ಞಾನ. So, supposing the qualification for a job is, how much did you get in mathematics? ಒಂದು ಕೆಲಸಕ್ಕೆ ಅರ್ಹತೆ ಏನಂದ್ರೆ ಗಣಿತದಲ್ಲಿ ಎಷ್ಟು ಸಂಖ್ಯೆ ತೆಗೆದುಕೊಂಡಿದ್ದೀಯಾ ಅಂತ. Science is not important, mathematics. ಇಲ್ಲಿ ವಿಜ್ಞಾನ ಮುಖ್ಯ ಅಲ್ಲ, ಆದರೆ ಗಣಿತ ಮುಖ್ಯ. Because they say for this particular job, mathematics is the important thing. ಈ ಒಂದು ಕೆಲಸಕ್ಕೆ, ನಿರ್ದಿಷ್ಟ ಕೆಲಸಕ್ಕೆ ಈ ಗಣಿತ ಬಹಳ ಮುಖ್ಯ. So you go there, your science certificate, you got 100%. ನೀವು ಅಲ್ಲಿ ಹೋಗ್ತೀರಾ, ನಿಮಗೆ 100% ಅಂಕೆಗಳು ಸಿಗುತ್ತೆ. They say we don't want to see that. ಅವ್ರು ಹೇಳ್ತಾರೆ ನಿಮಗೆ ಅದು ಮುಖ್ಯ. ಅವ್ರು ಕೇಳ್ತಾರೆ ಗಣಿತದಲ್ಲಿ ಎಷ್ಟು ಬಂತು? 0. 0. Sorry, you can't get the job. ಅವ್ರು ಹೇಳ್ತಾರೆ ನಿನಗೆ ಕೆಲಸ ಸಿಗೋದಿಲ್ಲ. It's something like that. ಹಾಗೆ outer life 100%. ಹೊರಗಿನ ಜೀವಿತ 100%. Everybody is happy with you. ಎಲ್ಲರೂ ಸಂತೋಷವಾಗಿದ್ದಾರೆ. God says what is inner life? ಆದ್ರೆ ದೇವರು ಹೇಳ್ತಾರೆ ಒಳ ಜೀವಿತ ಹೇಗಿದೆ? 0. 0. What did he tell the Pharisees? How can you escape hell like that? ಪರಿಸರಿಗೆ ಏನು ಹೇಳಿದ್ರು, ನೀವು ನರಕ ಯಾತನೆಯನ್ನು ಹೇಗೆ ತಪ್ಪಿಸ್ಕೊಳ್ತೀರಾ? My brothers and sisters, I want to tell you something. ಸಹೋದರ ಸಹೋದರಿ, ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. I believe what the Bible says in Matthew chapter 12. ಮತ್ತಾಯ 12ರಲ್ಲಿ ಏನು ಹೇಳಲ್ಪಟ್ಟಿದೆ ಅದನ್ನ ನಾನು ನಂಬ್ತೇನೆ. I believe I am a preacher of the word of God. ದೇವರ ವಾಕ್ಯವನ್ನು ಬೋಧಿಸುವಾತನು ನಾನು ಬೋಧಕನು. I've been preaching for 57 years. ನಾನು ದೇವರ ವಾಕ್ಯವನ್ನು 57 ವರ್ಷಗಳ ಕಾಲ ಬೋಧಿಸ್ತಾ ಇದ್ದೀನಿ. Even when I was in the Navy, I was preaching. ನಾನು ನೌಕಾದಳದಲ್ಲಿ ಕೆಲಸ ಮಾಡುವಾಗ ಕೂಡ ನಾನು ಪ್ರಸಾರ ಮಾಡ್ತಾ ಇದ್ದೆ. 53 years in full time Christian work. 53 ವರ್ಷಗಳ ಕಾಲ ಪೂರ್ಣಕಾಲಿಕ ದೇವರ ಸೇವೆಯನ್ನು ಮಾಡ್ತಾ ಇದ್ದೀನಿ. And I believe this word. ನಾನು ಈ ವಾಕ್ಯವನ್ನು ನಂಬ್ತೇನೆ. That every word I speak, I'll give an account to God in the day of judgment. ನಾನು ನ್ಯಾಯ ತೀರ್ಮಾನ ದಿವಸ ನಾನು ಮಾತಾಡೋ ಪ್ರತಿ ಮಾತಿಗೂ ಉತ್ತರ ಕೊಡಬೇಕು. Matthew 12 and verse 36. ಮತ್ತಾಯ 12:36ನೇ ವಚನ. I tell you, Jesus said, every careless word they speak, they'll give an account in the day of judgment. ಯೇಸು ಸ್ವಾಮಿ ಹೇಳಿದ್ದು, ಮನುಷ್ಯರು ಸುಮ್ಮನೆ ಮಾತಾಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಂದು ಉತ್ತರ ಕೊಡಬೇಕು. I believe it. ನಾನು ನಂಬ್ತೀನಿ. If I have spoken in a careless way in a meeting, ಒಂದು ಕೂಟದಲ್ಲಿ ನಾನು ಅಲಕ್ಷ್ಯವಾಗಿ ಏನಾದರೂ ಮಾತಾಡಿದ್ರೆ, one day the Lord will judge me. ದೇವರು ನನ್ನ ನ್ಯಾಯ ತೀರ್ಮಾನ ಮಾಡ್ತಾರೆ. Did you tell them the truth? ಅವರಿಗೆ ಸತ್ಯ ಹೇಳ್ದ? Or did you say something that will make them happy? ಇಲ್ಲ ಅಂದ್ರೆ ಅವರಿಗೆ ಸಂತೋಷ ಪಡಿಸುವಂತ ಮಾತುಗಳನ್ನು ಆಡ್ದ? Words 37, by your words you'll be justified, by your words you'll be condemned. ಇಲ್ಲಿ 37ನೇ ವಚನ ಹೇಳುತ್ತೆ, ನಿನ್ನ ಮಾತುಗಳಿಂದ ನೀತಿವಂತನು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದ ಅಪರಾಧಿ ಎಂದು ತೀರ್ಪು ಹೊಂದುವಿ. And the other word is Galatians chapter 1.
ಗಲಾತ್ಯ 1ರಲ್ಲಿ ಇನ್ನೊಂದು ವಚನ. This is such an important verse. ಇದು ಕೂಡ ಬಹಳ ಮುಖ್ಯವಾದ ವಚನ. Galatians 1, ಗಲಾತ್ಯ 1 verse 10. 1 ಮತ್ತು 10ನೇ ವಚನ. If I try to, the last part of verse 10. ಕಡೆಯ ಭಾಗ 10ನೇ ವಚನದಲ್ಲಿ, Galatians 1:10. ಗಲಾತ್ಯ 1:10. If I try to please men, I cannot be a servant of Christ. ನಾನು ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. This is such an important word to me ನನಗೆ ಇದು ಬಹಳ ಮುಖ್ಯವಾದ ವಚನ. that I got it painted in a wooden board. ನಾನು ಒಂದು ಮರದ ಹಲಗೆ ಮೇಲೆ ಅದನ್ನು ಬರೆಸಿದೆ. And I put it in my sitting room for more than 25 years. ನನ್ನ ಮನೆಯ ಕೋಣೆಯಲ್ಲಿ ಅದನ್ನು ಹಾಕಿಸಿದೆ. ಅದನ್ನು Every day I would see it. ಪ್ರತಿ ದಿವಸ ಅದನ್ನು ನೋಡ್ತಾ It ಇದ್ದೆ. was in my front room. ಅದು ಮುಂದಿನ ಕೋಣೆಯಲ್ಲಿ ಇತ್ತು. If I seek to please men, I cannot be the servant of Christ. ನಾನು ಮನುಷ್ಯರನ್ನು ಮೆಚ್ಚಿಸೋದಾದ್ರೆ ಕ್ರಿಸ್ತನ ದಾಸನಲ್ಲ ನಾನು. I would go from my house Sunday morning to the church. ಭಾನುವಾರ ಬೆಳಿಗ್ಗೆ ಸಭೆಗೆ ಹೋಗುವಾಗ ನಾನು ನೋಡ್ತೀನಿ. And I would read, if you seek to please men today, you cannot be the servant of Christ. ನಾನು ನೋಡ್ತೀನಿ ಅದನ್ನ, ನೀನು ಮನುಷ್ಯನ ಮೆಚ್ಚಿಸೋದಾದ್ರೆ ನನ್ನ ಸೇವಕನಲ್ಲ ಅಂತ. Every day I would see it. ಪ್ರತಿ ದಿವಸ ನಾನು ಅದನ್ನು ನೋಡ್ತಾ ಇದ್ದೆ. Now I don't need it because it's written inside my head there. ನನಗೆ ಅದು ಅಲಗೆ ಬೇಕಾಗಿಲ್ಲ, ಇವಾಗ ನನ್ನ ಮನಸ್ಸಿನಲ್ಲಿ ಬರೆಯಲ್ಪಟ್ಟಿದೆ ಅದು. If I seek to please men, I cannot be a servant of Christ. ನಾನು ಮನುಷ್ಯರನ್ನ ಮೆಚ್ಚಿಸೋದಾದ್ರೆ ದೇವರ ಸೇವಕನಲ್ಲ. That means if I try to tell you something that will make you happy, ಅದರ ಅರ್ಥ ಏನಂದ್ರೆ, ನಿಮಗೆ ಸಂತೋಷ ಪಡಿಸೋದನ್ನ, ನೀವು ಮೆಚ್ಚಿಕೊಳ್ಳುವಂಥದ್ದನ್ನ ನಾನು ಮಾತಾಡಿದ್ರೆ, I don't speak the truth of God. ನಾನು ದೇವರ ಸತ್ಯವನ್ನ ಮಾತಾಡಿಲ್ಲ I am not ಅಂದ್ರೆ a servant of Christ. ನಾನು ಕ್ರಿಸ್ತನ ದಾಸನಲ್ಲ. I am a servant of men. ನಾನು ಮನುಷ್ಯರ ದಾಸನು. I am serving you to get honor from you. ನಿಮ್ಮನ್ನು ಸೇವೆ ಮಾಡ್ತಾ ಇದ್ದೀನಿ, ನಿಮ್ಮಿಂದ ಗೌರವ ಪಡ್ಕೊಳ್ಳಿಕ್ಕೆ. Like some preachers to get money. ಈ ತರ ಕೆಲವರು ಸೇವಕರು ಅವರ ಹಣಕ್ಕೋಸ್ಕರ ಪ್ರಸಂಗ ಮಾಡ್ತಾರೆ. I have never taken money for my preaching for more than 40 years. 40 ವರ್ಷಕ್ಕಿಂತ ಹೆಚ್ಚು ನಾನು ಯಾವತ್ತೂ ನನ್ನ ಪ್ರಸಂಗಕ್ಕಾಗಿ ಹಣ ತೆಗೆದುಕೊಂಡಿಲ್ಲ. But I may want your honor. ಆದ್ರೆ ನನಗೆ ನಿಮ್ ಗೌರವದ ಬೇಕು ಅಂತ ಬಯಸ್ತೀನಿ. Money or honor from men, I cannot be the servant of Christ. ನಾನು ಇದರಿಂದ ಹಣವನ್ನಾಗ್ಲಿ ಗೌರವವನ್ನಾಗ್ಲಿ ಬಯಸೋದಾದ್ರೆ ಕ್ರಿಸ್ತನ ದಾಸನಲ್ಲ. So I have to speak the truth. ಅದರಿಂದ ನಾನು ಸತ್ಯವನ್ನ ಮಾತಾಡಬೇಕು. And the truth is, man looks on the outward appearance, God looks at the heart. ಸತ್ಯ ಏನಂದ್ರೆ, ಮನುಷ್ಯ ಹೊರಗಿನ ಭಾಗವನ್ನು ನೋಡ್ತಾನೆ, ಆದ್ರೆ ದೇವರು ಹೃದಯವನ್ನು ನೋಡ್ತಾನೆ. What I'm trying to say is, my dear brothers and sisters, take sin seriously. ನಾನು ಏನು ಹೇಳಲು ಪ್ರಯತ್ನ ಮಾಡ್ತಾ ಇದ್ದೇನೆ, ಪ್ರಿಯ ಸಹೋದರ ಸಹೋದರಿಯರೇ, ಪಾಪವನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. A lot of people take sin very lightly nowadays. ಬಹಳಷ್ಟು ಜನ ಇಂದಿನ ದಿವಸಗಳಲ್ಲಿ ಪಾಪವನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. You know why? Because they are spiritually illiterate. ಅವರು ಯಾಕೆಂದ್ರೆ ಅವರು ಆತ್ಮಿಕವಾಗಿ ಅವಿದ್ಯಾವಂತರು. We say in India, in the villages, many women are illiterate. ನಾವು ಭಾರತ ದೇಶದಲ್ಲಿ ಹಳ್ಳಿಗಳಲ್ಲಿ ಹೆಚ್ಚು ಮಹಿಳೆಯರು ಅವಿದ್ಯಾವಂತರು ಅಂತ. There's a difference between educated people and people who can't read or write. ಇಲ್ಲಿ ವ್ಯತ್ಯಾಸವಿದೆ. ವಿದ್ಯಾವಂತರು, ಓದ್ಲಿಕ್ಕೆ ಬರಲಿಕ್ಕೆ ಬರದೇ ಇರುವಂತವರು. You tell an educated person. ಒಬ್ಬ ವಿದ್ಯಾವಂತನಿಗೆ ನೀವು ಹೇಳಿ, doctor says, ವೈದ್ಯರು ಹೀಗೆ ಹೇಳ್ತಾರೆ, sir, you have got 4th stage cancer. ಅವರಿಗೆ ಹೋಗಿ ವಿದ್ಯಾವಂತನಿಗೆ ನೀವು ವೈದ್ಯರು ಹೇಳಿದ್ದಾರೆ, ನಿಮಗೆ 4ನೇ ಮಟ್ಟದ ಕ್ಯಾನ್ಸರ್ ವೃದ್ಧಿಯಾಗಿದೆ. You will not be able to sleep that night. ಆ ವ್ಯಕ್ತಿ ನೀವು ಆ ಸಮಯದಲ್ಲಿ ನಿದ್ರೆ ಮಾಡೋದಿಲ್ಲ. I have got 4th stage cancer. ನನಗೆ ಬಹಳ ಹೆಚ್ಚಿನ ಕ್ಯಾನ್ಸರ್ ಬಂದ್ಬಿಟ್ಟಿದೆ ಅಂತ. Why are you disturbed? ಯಾಕೆ ನಿಮಗೆ ಕಷ್ಟ ಆಗ್ತಾ ಇದೆ? Because you are educated. ಯಾಕೆ ಅಂದ್ರೆ ನೀವು ವಿದ್ಯಾವಂತರು, ಅದರ ಅರಿವಿದೆ. You go to the village and tell some uneducated illiterate woman, ಯಾವುದೋ ಒಂದು ಹಳ್ಳಿನಲ್ಲಿ ಒಂದು ಹೆಣ್ಣಿಗೆ, ಮಹಿಳೆಗೆ ಏನೂ ಓದದೇ ಇರೋ ಅವಿದ್ಯಾವಂತಳಿಗೆ, you have got 4th stage cancer. ನಿಮಗೆ ಹಾಗೆ 4th ಸ್ಟೇಜ್ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರೆ, you say, oh really? ಹೌದಾ ಅಂತ ಅನ್ಕೊಂತಾರೆ. And she'll sleep peacefully at night. ಅವ್ರು ಏನು ಚಿಂತೆ ಮಾಡದೆ ಆರಾಮಾಗಿ ಮಲ್ಕೊಂತಾರೆ ಅವರು. What is the difference between you and her? ನಿಮಗೂ ಆಕೆಗೂ ವ್ಯತ್ಯಾಸ ಏನು? She is not educated. ಆಕೆ ಅವಿದ್ಯಾವಂತಳು, you are educated. ನೀವು ವಿದ್ಯಾವಂತರು. Now spiritually it's like that. ಆತ್ಮಿಕವಾಗಿ ಹಾಗೆ. Those who are spiritually educated take the word of God seriously. ಯಾರು ಆತ್ಮಿಕವಾಗಿ ವಿದ್ಯಾವಂತರಾಗಿರ್ತಾರೆ, ದೇವರ ವಾಕ್ಯವನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ. The soul that sins, it will die. ಇಲ್ಲಿ ವಾಕ್ಯ ಹೇಳುತ್ತೆ, ಯಾವ ಪ್ರಾಣ ಪಾಪವನ್ನು ಮಾಡ್ತಾರೆ ಅದು ಸಾಯುತ್ತೆ. They are educated and they are really spiritually educated. They
tremble at God's word. ಆತ್ಮಿಕವಾಗಿ ವಿದ್ಯಾವಂತರು ದೇವರ ವಾಕ್ಯವನ್ನ ನೋಡಿ ನಡುಗ್ತಾರೆ. But many Christians are spiritually uneducated. ಬಹಳಷ್ಟು ಕ್ರೈಸ್ತರು ಆತ್ಮಿಕವಾಗಿ ಅವಿದ್ಯಾವಂತರು. You tell them the soul that sins will die. They laugh at it and go to sleep peacefully. ಯಾರು ಪಾಪ ಮಾಡ್ತಾರೋ ಅವರು ನರಕಕ್ಕೆ ಹೋಗ್ತಾರೆ, ಸಾಯುತ್ತೆ ಅಂತ ಹೇಳಿದ್ರೆ ಅವರು ನಿದ್ರೆಗೆ ಹೋಗ್ತಾರೆ. It is exactly like telling that illiterate woman you got 4th stage cancer. ಇದು ಹೇಗೆ ಅಂತ ಅಂದ್ರೆ ಆ ಅವಿದ್ಯಾವಂತ ಮಹಿಳೆಗೆ ನಿನಗೆ 4th stage ಕ್ಯಾನ್ಸರ್ ಇದೆ ಅಂದ್ರೆ ಭಯ ಆಗೋದಿಲ್ಲ ಅಲ್ಲ ಹಾಗೆ. But whether she understands it or not, she'll die. ಆಕೆಗೆ ಅರ್ಥ ಆಗುತ್ತೋ ಇಲ್ವೋ ಪರವಾಗಿಲ್ಲ, ಆದ್ರೆ ಆಕೆ ಸಾಯ್ತಾಳೆ. And whether you understand it or not, you still go to hell. ನೀವು ಕೂಡ ಹಾಗೆ, ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ ಆದ್ರೆ ನೀವು ನರಕಕ್ಕೆ ಹೋಗ್ತೀರಾ. So in the day of judgment, ನ್ಯಾಯಸ್ಥಾನದ ದಿವಸ, ನ್ಯಾಯ the Lord will ask ತೀರ್ಮಾನದ me, ದಿವಸ ಕರ್ತನು ಹೀಗೆ ಕೇಳ್ತಾನೆ. You remember that evening in January 2020 where you spoke in Hubli? ಜನವರಿ 20, 2020ರಲ್ಲಿ ಹುಬ್ಳಿ ಕೂಟಕ್ಕೆ ನೀವು ಸಂಜೆ ಹೋಗಿದ್ರಿ, ನೆನಪಿದೆಯಾ? And I say, yes Lord, I remember that meeting. ಹೌದು ಕರ್ತನೆ, ನನಗೆ ನೆನಪಿದೆ. Did you tell them the truth? ನೀನು ಅವರಿಗೆ ಸತ್ಯ ಹೇಳ್ದ? Did you tell them the truth about sin? ಪಾಪದ ಬಗ್ಗೆ ನೀನು ಸತ್ಯ ಹೇಳ್ದ? Did you tell them that God looks at the heart and not at your outward testimony? ನೀನು ಅವರಿಗೆ ಹೇಳ್ದ ದೇವರು ಹೃದಯವನ್ನು ನೋಡ್ತಾರೆ, ಹೊರಗಿನ ಸಾಕ್ಷಿಯನ್ನು ನೋಡೋದಿಲ್ಲ ಅಂತ? Or did you just try to please people and say, oh brother Zach is a good preacher and go home? ಅವರಿಗೆಲ್ಲ ಮೆಚ್ಚಿಸಿಕೆ ಪ್ರಯತ್ನ ಮಾಡ್ದ, ಅವರೆಲ್ಲ ನೀನು ಮೆಚ್ಕೊಂಡು ಸಹೋದರ ಜಾಕು ಒಳ್ಳೆ ಪ್ರಸಂಗ ಮಾಡ್ತಾರೆ ಅಂತ ಅನ್ಕೊಂಡ್ರು? I tell you honestly, I believe God will ask me that. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ದೇವರು ನನಗೆ ವಿಚಾರಿಸ್ತಾರೆ. I will be able to say to him, Lord, I told them the truth. ನಾನು ಕರ್ತನಿಗೆ ಹೇಳ್ತೀನಿ, ಕರ್ತನೆ ನಾನು ಅವರಿಗೆ ಸತ್ಯವನ್ನ ಹೇಳಿದೆ. Then the Lord will say to me, ನಂತರ ಕರ್ತನೆ ಹೇಗೆ ಹೇಳ್ತಾನೆ, well done. ನೀನು ಒಳ್ಳೆ ಕಾರ್ಯ. Now you have no responsibility. ಇವಾಗ ನಿನಗೆ ಆ ಜವಾಬ್ದಾರಿ ಇಲ್ಲ. If they did not listen to you, it is their responsibility. ಅವರು ಅದನ್ನ ನೀವು ಕೇಳಿಸ್ಕೊಂಡಿಲ್ಲ ಅಂದ್ರೆ ಅದು ಅವರ ಜವಾಬ್ದಾರಿ.